7 ಡೇಸ್ 7 ಚಾಲೆಂಜ್ ತೊಗೊಳ್ಳೋಣ. ಸೊ 7 ದಿನದಲ್ಲಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ರೆಸಿಪಿ ಮುಖಾಂತರ ತೋರಿಸ್ತೀನಿ. ಸೊ ಮೊದಲಿಗೆ ಇವತ್ತು ಮಂಡೇ, ಇವತ್ತಿನ ರೆಸಿಪಿ ಬಂದು ರವೆ ದೋಸೆ, ಚಟ್ನಿ, ಆಲೂ ಕಡ್ಲೆಟ್ ಮತ್ತು ಜೋಳ. ಸೊ ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಆಲೂಗೆಡ್ಡೆ, ಸ್ವಲ್ಪ ಬಟಾಣಿ, 1 ಜೋಳ ಹಾಕಿದ್ದೀನಿ. ಸೊ ಇಷ್ಟನ್ನು ಬೇಯಿಸ್ಕೊಳ್ತೀನಿ. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇಲ್ಲಿ ರವೆ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲ್ ರವೆ, ಹಾಗೆ ಅರ್ಧ ಬೌಲಷ್ಟು ಮೈದಾ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ದೋಸೆ ಹದದಲ್ಲಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಬಿಡಿ. ಈಗ ನಾವು ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 1 ಬೌಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ, ಒಂಚೂರು ಉಪ್ಪನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ, ಹಾಗೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚಟ್ನಿ ರೆಡಿ ಆಯಿತು. ಹಾಗೆ ನಾನಿಲ್ಲಿ ದೋಸೆ ಮಾಡೋದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ರೀತಿಯಾಗಿ ಪುಟ್ಟ ದೋಸೆನ ಮಾಡಿ ಅದ್ರ ನಡುವೆ ಒಂದು ಸ್ವಲ್ಪ ಕ್ಯಾರೆಟನ್ನು ಹಾಕಿ ತುಂಬ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ, ಈ ರೀತಿಯಾಗಿ ಈ ಥರದೊಂದು 3 ದೋಸೆ ಹಾಕಿ ಕಳಿಸಿದ್ರೆ ಸಾಕು ಸ್ನೇಹಿತರೆ. ನನ್ನ ಮಗಳು ಆರಾಮಾಗಿ ತಿನ್ಕೊಂಬರ್ತಾಳೆ. ಸೊ ಈಗ ಇದು ಆಗೋ ಅಷ್ಟರಲ್ಲಿ ಜೋಳ, ಬಟಾಣಿ, ಆಲೂಗೆಡ್ಡೆ ಎಲ್ಲವೂ ಸಹ ಬೆಂದಿತ್ತು. ಸೊ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ ಜೋಳನ ಹೀಗೆ ಕೊಡೋದಕ್ಕಿಂತ ಚೆನ್ನಾಗಿ ಬೇಯಿಸಿ ಈ ಥರ ಸುಟ್ಟಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ಈ ಥರದ್ದು ಮಾಡಿ ಕೊಡೋದ್ರಿಂದ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳಿಗೆ ಇಷ್ಟ ಈ ರೀತಿ ಮಾಡಿ ಕೊಡೋದ್ರಿಂದ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಉದುರಿಸಿದ್ರೆ ಸಾಕು. ಕೆಲವರು ಬೆಣ್ಣೆ ಮತ್ತು ಖಾರದ ಪುಡಿ ಎಲ್ಲ ಹಾಕ್ತಾರೆ. ಸೊ ನಾನು ಇಷ್ಟೇ ಮಾಡಿಕೊಡೋದು. ಹಾಗೆ ಇಲ್ಲಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಬೇಕು. ಹಾಗಾಗಿ ನಾನು ಈ ರೀತಿಯಾದ ಜಾಲರಿ ಸಹಾಯದಿಂದ 2 in 1 ಆಗೋ ರೀತಿ ಮಾಡಿಕೊಂಡೆ. ಆಲೂಗೆಡ್ಡೆ ಸಿಪ್ಪೆನೂ ತೆಗೆದೆ, ಅದು ಸ್ಮ್ಯಾಶ್ ಕೂಡ ಆಯಿತು. ಹಾಗೆ ಇಲ್ಲಿ ಸ್ವಲ್ಪ ಬಟಾಣಿನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕಡ್ಲೆಟ್ ಮಾಡೋದ್ರಿಂದ ನಾವು ಈ ರೀತಿಯಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರು ಹಾಕಲಿಕ್ಕೆ ಹೋಗಬೇಡಿ. ಹಾಗೆ ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಕೋಬಹುದು. ನಾನಿಲ್ಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಪನ್ನೀರನ್ನ ತುರಿದು ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸುತ್ತೆ, ಆವಾಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಮಾಡಿ ಕೊಟ್ಟರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಅನ್ನ ಸಾಂಬಾರು, ಪಲಾವ್ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಈ ಥರ ಸ್ವಲ್ಪ ಸೈಡ್ ಡಿಶ್ ಆಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿಯಾಗಿ ಒಂದೊಂದನ್ನೇ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದ್ರೂ ಆ ಶೇಪಲ್ಲಿ ಮಾಡ್ಕೋಬಹುದು. ಹಾಗೆ ತವಾನ ಕಾಯ್ಲಿಕ್ಕೆ ಇಟ್ಟಿದೆ. ಎಣ್ಣೆ ಹಾಕಿ ಈಗ ಒಂದೊಂದನ್ನೇ ಕಡ್ಲೆಟ್ನ ಹಾಕ್ತಾಯಿದ್ದೀನಿ. ಸೊ ಬ್ರೆಡ್ ಗ್ರಾಮ್ ಇದ್ದರೆ ಅದನ್ನು ಪೌಡರ್ ಮಾಡಿ ಅದರಲ್ಲಿ ಅಜ್ಜಿ ಹಾಕಬಹುದು. ಬ್ರೆಡ್ ಇರಲಿಲ್ಲ, ಹಾಗಾಗಿ ಇದೇ ರೀತಿ ಮಾಡಿ ಕೊಡ್ತಾಯಿದ್ದೀನಿ. 2 ಕಡೆಯೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕಂದು ಬಣ್ಣ ಬರೋವರೆಗೂ ಬೇಯಿಸಿದ್ರೆ ಸಾಕು. ನೋಡ್ತಾ ಇರ್ಬೋದು, ನಾನು 2 ಕಡೆ ಸಹ ಬೇಯಿಸ್ತಾ ಇದ್ದೀನಿ. ಸೊ ಎಣ್ಣೆಲೇ ಬೇಯಿಸಬೇಕು. ಈ ರೀತಿ ಎಣ್ಣೆಲೇ ಚೆನ್ನಾಗಿ ಬೆಂದರೆ ರುಚಿ ಚೆಂದ ಉಂಟು. ಸೊ ಈಗ ರೆಡಿ ಆಗಿದೆ ಸ್ನೇಹಿತರೆ. ಸೊ ಇದ್ರ ನಡುವೆ ನಾವು ಪೂರಿ ಮಾಡಲಿಕ್ಕೆ ಅಂತೇಳಿ ಗೋಧಿ ಹಿಟ್ಟು, ಉಪ್ಪು, ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ನ್ಯಾಕ್ಸ್ ಟೈಮು ಮತ್ತು ಲಂಚ್ ಟೈಮ್ ಅಂತೇಳಿ ನನ್ನ ಮಗಳಿಗೆ ಊಟಕ್ಕೆ ಬಿಡ್ತಾರೆ 2 ಟೈಮು. ಹಾಗಾಗಿ ನಾನು 2 ಬಾಕ್ಸ್ ರೀತಿ ರೆಡಿ ಮಾಡಬೇಕು. ಇಲ್ಲಿ ದೋಸೆ ಕೂಡ ಹಾಕ್ತಾಯಿದ್ದೀನಿ. ಚಟ್ನಿಗೆ ದೋಸೆ ಮತ್ತು ಪೂರಿ 2 ಕೂಡ ಆಗುತ್ತೆ ಅಂಥೇಳಿ ಈ ರೀತಿ ಪುಟ್ಟ ಪೂರಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅವರಿಗೆ ಇಷ್ಟ ಈ ಥರದ್ದೆಲ್ಲ ಮಾಡಿ ಕೊಡುವಂಥದ್ದು. ಇನ್ನು ಸ್ಟಾರ್ ಎಲ್ಲ ಮಾಡಿ ಅಮ್ಮ, ಹಾರ್ಟ್ ಎಲ್ಲ ಮಾಡಿ ಅಂತ ಕೇಳ್ತಾ ಇರ್ತಾಳೆ. ನನಗೆ ಟೈಮ್ ಇಲ್ಲ, ಹಾಗಾಗಿ ಈ ರೀತಿ ಸರ್ಕಲ್ಲೇ ಮಾಡಿ ಕೊಟ್ಟಿದ್ದೇನೆ. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ಸ್ನೇಹಿತರೆ. ತುಂಬಾ ರುಚಿಯಾದಂಥ, ಸಿಂಪಲ್ ಆದಂಥ 2-3 ತಿಂಡಿಯನ್ನು ತೋರಿಸಿದ್ದೇನೆ ನಿಮಗೆ. ಇದು ಟಿಫನ್ ಬಾಕ್ಸ್ ಲಿಂಕ್ ನಾನು ಹಾಕಿರ್ತೇನೆ ಲಾಸ್ಟ್ ವಿಡಿಯೋದಲ್ಲಿ, ಬೇಕಾದ್ರೆ ನೀವು ತಗೊಳ್ಳಿ. ನೋಡಿ,
ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ ನಮ್ಮ ಲಂಚ್ ಬಾಕ್ಸು. ಸೊ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾಳೆ ನನ್ನ ಮಗಳು. ಡೇ 1 ಲಂಚ್ ಬಾಕ್ಸ್ ರೆಸಿಪಿ ನೋಡಿದ್ರಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ. ಥ್ಯಾಂಕ್ ಯು.